flow variable refers to that variable which is measured over a period of time. Okay, that is flow. Stock variable andrenu, it refers to that variable which is measured at a particular point of time. ಈಗ ಒಂದು ಕಂಪನಿ ಇದೆ ಅಂದ್ಕೊಳ್ಳಿ, ಅಲ್ಲಿ ಈಗ 3 ತಿಂಗಳಲ್ಲಿ ಎಷ್ಟು ಮೆಷಿನ್ಸ್ನ ಚೇಂಜ್ ಆಗಿ, ಏನೋ ಪ್ರೊಡಕ್ಷನ್ ಯೂನಿಟಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಮೆಷಿನ್ಸ್ ಹೊಸ್ದಾಗಿ ತೊಗೊಂಡಿದ್ದೀರಾ, ಅದು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಎಷ್ಟು ರಿಪ್ಲೇಸ್ ಮಾಡಿದ್ರಿ, ಇಲ್ಲ ಅದನ್ನು ಬಿಟ್ಬಿಟ್ಟು ಮತ್ತು ಹೊಸ ಮೆಷಿನ್ ಬೇರೆ ಏನು ತೊಗೊಂಡ್ರಿ, ಎಷ್ಟು ರಿಪ್ಲೇಸ್ ಮಾಡಿದ್ದೀರಾ, ಹೌ ಮೆನಿ ರಿಪ್ಲೇಸ್ಮೆಂಟ್ಸ್ ಹ್ಯಾವ್ ಬೀನ್ ಮೇಡ್ ವಿತ್ ರಿಗಾರ್ಡ್ ಟು ಮೆಷಿನ್ಸ್ ಅಂತ ತೊಗೊಂಡ್ರೆ ಅದೇನಾಗುತ್ತೆ, ಸ್ಟಾಕ್ ವೇರಿಯಬಲ್. ಓಕೆ, ಹಾಗಾಗಿ ನಾವೇನು ಹೇಳ್ತೀವಿ, ಸ್ಟಾಕ್ ವೇರಿಯಬಲ್ ರೆಫರ್ಸ್ ಟು ದ್ಯಾಟ್ ವೇರಿಯಬಲ್ ವಿಚ್ ಈಸ್ ಮೆಷರ್ಡ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಮೆಷರ್ ಮಾಡ್ತೀವಿ. ಓಕೆ, ವೆರಾಸ್ ಫ್ಲೋ ವೇರಿಯಬಲ್ ರೆಫರ್ಸ್ ಟು ದ್ಯಾಟ್ ವೇರಿಯಬಲ್ ವಿಚ್ ಈಸ್ ಮೆಷರ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅಂದರೆ ಈ ವರ್ಷದಲ್ಲಿ ಓವರಾಲ್ ಪ್ರೊಡಕ್ಷನ್ this year's overall production of a company is how much? What is the production in our company? What is the annual production of goods of our company ಅಂತ ಕೇಳಿದರೆ ಅದೇನಾಗುತ್ತೆ, ಫ್ಲೋ ಅಂದರೆ ಇಟ್ ಈಸ್ ಮೆಷರ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಓಕೆ, ವಾಟ್ ಈಸ್ ದ ಆ್ಯನ್ಯುಯಲ್ ಇನ್ಕಮ್ ಆಫ್ ಅ ಇಂಡಿವಿಜುವಲ್ ಅಂದರೆ ವರ್ಷದ ಆದಾಯ ಎಷ್ಟಿದೆ ಒಬ್ಬ ಮನುಷ್ಯನು ಅಂತ ನಾವು ಚೆಕ್ ಮಾಡ್ತಿದ್ದೀವಿ. ಅಥವಾ ವಾಟ್ ಈಸ್ ದ ಆ್ಯನ್ಯುಯಲ್ ಪ್ರಾಫಿಟ್ ಆಫ್ ಅ ಕಂಪನಿ, ಇದೆಲ್ಲ ತೊಗೊಂಡ್ರೆ ಏನಾಗುತ್ತೆ, ಫ್ಲೋ. ದಟ್ ಈಸ್ ಫ್ಲೋ. Okay, you can make a note of this difference here, first difference which is giving the meaning here, meaning along with the difference. Okay, so differences bardaga first usually meaning bardbitre, if it is having a different meanings which is differing from one another, no, you can write that. So ಇಲ್ಲಿ ನಮಗೆ ಮೀನಿಂಗೇ ಡಿಫ್ರೆನ್ಸ್ ಆಗಿಬಿಟ್ಟಿದೆ ಫಸ್ಟ್ ಒನ್ ಅಲ್ವಾ. ಸೊ ಫ್ಲೋ ಮತ್ತು ಸ್ಟಾಕ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸ್ಟಾಕ್ ಆದರೆ ಏನಾಗುತ್ತೆ, ಸ್ಟಾಕ್ಸ್ ಆರ್ ಡಿಫೈನ್ಡ್ ಎಟ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಿ. ಫ್ಲೋ ಆದರೆ ಇಟ್ ಈಸ್ ಮೆಷರ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ಬೋದು. ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ದಿಸ್ ಡಿಫ್ರೆನ್ಸ್ ನಾವು. ಓಕೆ, ಸ್ಟಿಲ್ ವಿ ಹ್ಯಾವ್ ಸಮ್ ಮೋರ್ ಡಿಫ್ರೆನ್ಸಸ್. ಸೊ ಒನ್ಸ್ finishing this we can note down other differences. Okay, then let us know the second difference between this stock and flow. The second difference between these two concepts is stock is a static concept, flow is a dynamic concept. Okay, stock is a static concept, whereas flow is a dynamic concept. What do we mean by this? Stock is a static concept. Static concept ಅಂದ್ರೇನು?
ಅದು ಆ ಕ್ಷಣಕ್ಕೆ ತೊಗೊಂಡಿರ್ತೀವಿ. ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಐ ಆಮ್ ಗೋಯಿಂಗ್ ಟು ಮೆಷರ್ ಅಲ್ವಾ. ಈ ಕಂಪನಿಯಲ್ಲಿ 2 ಮೆಷಿನ್ಸ್ನ ರಿಪ್ಲೇಸ್ ಮಾಡಿದ್ದಾರೆ. ಈಗ 6 ತಿಂಗಳಲ್ಲಿ, ಈಗ 6 ಮಂತ್ಸ್, ಈಗ 6 ಮಂತ್ಸಲ್ಲಿ ಕನ್ಸಿಡರ್ ಮಾಡಿದ್ರೆ ಅಥವಾ ಇಲ್ಲಿವರೆಗೂ ತೊಗೊಂಡ್ರೆ ಎಷ್ಟು ಮೆಷಿನ್ಸ್ನ ರಿಪ್ಲೇಸ್ ಮಾಡಿದ್ದಾರೆ ಅಂತ ಪರ್ಟಿಕ್ಯುಲರ್ ಪಾಯಿಂಟ್ ಈಗ ತೊಗೊಂಡಾಗ, ಸೊ 2 ಮೆಷಿನ್ಸ್ ಅಂದರೆ ಅದಷ್ಟೇ ಇರುತ್ತೆ. ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಸ್ಟಾಕ್ ಅನ್ನೋದು ಅಂದರೆ ಸೇಮ್. ಸ್ಟ್ಯಾಟಿಕ್ ಮೀನ್ಸ್ ವಾಟ್? ಸೇಮ್, ಕಾನ್ಸ್ಟ್ಯಾಂಟ್. ಸ್ಟ್ಯಾಟಿಕ್ ಅಂದ್ರೇನು? ಕಾನ್ಸ್ಟ್ಯಾಂಟ್ ಆಗಿರುತ್ತೆ. ವೆರಾಸ್ ಫ್ಲೋ ಈಸ್ ಅ ಡೈನಮಿಕ್ ಕಾನ್ಸೆಪ್ಟ್. ವಾಟ್ ಯು ಮೀನ್ ಬೈ ಡೈನಮಿಕ್? ಡಿಫ್ರೆಂಟ್. ಡೈನಮಿಕ್ ಅಂದ್ರೇನು? ಡಿಫ್ರೆಂಟ್. ಫ್ಲೋ ಅಂದರೆ ನಾವು ಅದನ್ನು ಯಾವ ರೀತಿ ಡಿಫೈನ್ ಮಾಡಿದ್ವಿ? ಫ್ಲೋ ಈಸ್ ಡಿಫೈನ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ವಾ. ಫ್ಲೋ ಅಂದ್ರೇನು? ಫ್ಲೋ ಈಸ್ ಡಿಫೈನ್ಡ್ ಅಥವಾ ಫ್ಲೋಸ್ ಆರ್ ಡಿಫೈನ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದೆ. ಹಾಗಾಗಿ ಇಟ್ ಈಸ್ ಡೈನಮಿಕ್. ಇಷ್ಟು ದಿನದಲ್ಲಿ ಇನ್ಕಮಿಂಗ್ ಮಂತ್ಲಿ ಒಬ್ಬ ಮನುಷ್ಯನ ಆ್ಯನ್ಯುವಲ್ ಇನ್ಕಮ್ ತೊಗೋತಿದ್ದೀವಿ ಅಂದರೆ 1 ಮಂತಲ್ಲಿ ಜಾಸ್ತಿ ಇರ್ಬೋದು ಇನ್ಕಮ್, ಇನ್ನೊಂದು ಮಂತಲ್ಲಿ ಕಡಿಮೆ ಆಗಿರ್ಬೋದು ಅಲ್ವಾ. ಡಿಫ್ರೆಂಟ್ ಆಗಿರುತ್ತೆ. ಸೊ ಫ್ಲೋಸ್ ಆರ್ ವಾಟ್? ದೇ ಆರ್ ಡೈನಮಿಕ್ ಕಾನ್ಸೆಪ್ಟ್. ಫ್ಲೋ ನಾವು ಏನಂತ ಕರಿತೀವಿ? ಡೈನಮಿಕ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಸೆಕೆಂಡ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಸ್ಟಾಕ್ ಇಸ್ ಅ ಸ್ಟ್ಯಾಟಿಕ್ ಕಾನ್ಸೆಪ್ಟ್ whereas flow is a dynamic concept. Okay, next let us know about the third difference. Stock does not have a time dimension. Stock ige time dimension annodilla, whereas flow has a time dimension as its magnitude can be measured over a period of time. Okay, so the next difference is stock does not have a time dimension. Okay, whereas flow, yes, it's having a time dimension. Flow has a time dimension. Flow has a time dimension. Why means has its magnitude can be measured over a period of time. Okay, so what is this stock then? Stock does not have a time dimension. Time dimension illa aa samayadalli alva, at a particular point of time I am going to measure the stock value alva. So stock variable ನಾವು at a particular point of time ಅಲ್ಲಿ ತಗೋತೀವಿ. ಹಾಗಾಗಿ ಅದಕ್ಕೆ ಟೈಮ್ ಡೈಮೆನ್ಷನ್ ಇಲ್ಲ. ಇಷ್ಟು ದಿನ ಹೇಗಿತ್ತು ಮೆಷಿನ್ಸ್, ಎಷ್ಟು ರಿಪೇರ್ ಮಾಡಿದ್ರೆ ಅಲ್ಲ, ಇವತ್ತಿದು ಎಷ್ಟೇ ಮೆಷೀನು ಅಂತ ಕೇಳ್ತಿದ್ರೆ ಥರ್ಡ್ ಮೆಷಿನ್ ಇದು ರಿಪೇರ್ ಆಗಿ ರಿಪ್ಲೇಸ್ ಆಗ್ತಿರೋ ಅಂಥದ್ದು. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟೇ ಅದು ಮೆಷೀನು ಅಂತ ತಿಳ್ಕೊತಿದ್ದೀರಾ ಅಂದರೆ ಅದು ಸ್ಟಾಕ್. ಹಾಗಾಗಿ ನಾವೇನು ಹೇಳ್ತೀವಿ? ಡಸ್ ನಾಟ್ ಹ್ಯಾವ್ ಅ ಟೈಮ್ ಡೈಮೆನ್ಷನ್. ಟೈಮ್ ಡೈಮೆನ್ಷನ್ ಇದಕ್ಕೆ ಅಪ್ಲೈ ಆಗಲ್ಲ. ಯಾವುದಕ್ಕೆ? ಸ್ಟಾಕ್ಸಿಗೆ. ಹಾಗಾದರೆ ಫ್ಲೋಗೆ ಏನಾಗುತ್ತೆ? ಫ್ಲೋ ಆ್ಯಸ್ ಅ ಟೈಮ್ ಡೈಮೆನ್ಷನ್. ಟೈಮ್ ಡೈಮೆನ್ಷನ್ ಇರುತ್ತೆ ಫ್ಲೋಗೆ. ಯಾಕಿದೆ? ಫ್ಲೋಸ್ ಆರ್ ಡಿಫೈನ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ವಾ. ಅದಕ್ಕೆ ಯಾಕೆ ಅಂದರೆ ಆ್ಯಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಕ್ಯಾನ್ ಬಿ ಮೆಷರ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಈಗ ಆ್ಯನ್ಯುವಲ್ ಇನ್ಕಮ್ ಆಫ್ ಪರ್ಸನ್ ತೊಗೊಂಡ್ವಿ ಅಂದರೆ ಪ್ರತಿ ತಿಂಗಳಲ್ಲೂ ಕೂಡ ಎಷ್ಟು ಇನ್ಕಮ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕನ್ಸಿಡರ್ ಮಾಡಿ ಆ್ಯನ್ಯುವಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೌದು ತಾನೆ? ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ? ಅಷ್ಟು ತಿಂಗಳು ಅಂದರೆ 12 ಮಂತ್ಸಲ್ಲೂ ಇನ್ಕಮ್ ಎಷ್ಟಿತ್ತು ಅಂತ
ಕನ್ಸಿಡರ್ ಮಾಡ್ಕೊಂಬಿಟ್ಟು ಆ್ಯನ್ಯಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಈಗ ಆ್ಯನ್ಯುವಲ್ ಪ್ರಾಫಿಟ್ ಆಫ್ ಎ ಕಂಪನಿ ಕೂಡ ತೊಗೊಂಡ್ರು ಕೂಡ ಎವ್ರಿ ಮಂತ್ ಎಷ್ಟಿತ್ತು ಸೇಲ್ಸು, ಹಾಗಾದರೆ ರೆವೆನ್ಯೂ ಎಷ್ಟು ಜನ್ರೇಟ್ ಆಯಿತು ಅಲ್ವಾ, ಅದಾದ ನಂತರ ಪ್ರಾಫಿಟನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಪ್ರತಿ ಮಂತಲ್ಲೂ ಕೂಡ ಕಂಪನಿಗೆ ಅಥವಾ ಫರ್ಮ್ಗೆ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅನ್ನೋದನ್ನು ತಿಳ್ಕೊಂಡು ಅದಾದ ನಂತರ ಓವರ್ ಆಲ್ ಆ್ಯನ್ಯುವಲ್ ಪ್ರಾಫಿಟ್ ಆಫ್ ಎ ಕಂಪನಿ ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಏನು ಹೇಳ್ತೀವಿ, ಫ್ಲೋ ಆ್ಯಸ್ ಅ ಟೈಮ್ ಡೈಮೆನ್ಷನ್ ಆ್ಯಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಕ್ಯಾನ್ ಬಿ ಮೆಷರ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ನಾವೇನು ತಗೋತೀವಿ ಇಲ್ಲಿ, ಆಲ್ ಮಂತ್ಸ್ profits will be considered, isn't it, to calculate the annual profit of a company. Okay, this is what flows. ಇಲ್ಲಿ ನೋಡಿ ಪ್ರತಿ ತಿಂಗಳು ಕೂಡ ವ್ಯಾಲ್ಯೂ ಎಷ್ಟಿದೆ, ಇನ್ ಪ್ರಾಫಿಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಈಸ್ ಆ್ಯಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಕ್ಯಾನ್ ಬಿ ಮೆಷರ್ಡ್ ಓವರ್ ಪೀರಿಯಡ್ ಆಫ್ ಟೈಮ್. ಹಾಗಾಗಿ ಇದೇನಾಗುತ್ತೆ, ಫ್ಲೋ ಆ್ಯಸ್ ಅ ಟೈಮ್ ಡೈಮೆನ್ಷನ್ ಇದೆ. ಬಿಕಾಸ್ ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎವ್ರಿ ಮಂತ್ ಆರ್ ದ ಪ್ರಾಫಿಟ್ ಆಫ್ ಎವ್ರಿ ಮಂತ್ ಅಲ್ವಾ, ಆವಾಗ ನಮಗೆ ಆ್ಯನ್ಯುವಲ್ ಪ್ರಾಫಿಟ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಫ್ಲೋ ಆ್ಯಸ್ ಅ ಟೈಮ್ ಡೈಮೆನ್ಷನ್, ವೆರಾಸ್ ಸ್ಟಾಕ್ ವಿಲ್ ನಾಟ್ ಹ್ಯಾವ್ ಅ time dimension. This is another difference. Okay, then let us note down the last difference between this stock and flow now. The last difference here is, let us take the examples for this stocks and flows. Okay, examples for stocks: bank deposits, then food grains, etc. Okay, examples for flows are national income, then export, import, etc. So ಇಲ್ಲಿ ಸ್ಟಾಕ್ಸ್ ಅಂದರೆ ನಮಗೆ ಗೊತ್ತು, ವಿ ಗೋಯಿಂಗ್ ಟು ಮೆಷರ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಹಾಗಾದ್ರೆ ಬ್ಯಾಂಕ್ ಡೆಪಾಸಿಟ್ಸ್ ತೊಗೊಳ್ಳಿ, ಈಗ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆ ಅಂದರೆ ಎಷ್ಟು ಅಮೌಂಟ್ ಇದೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಂತ ನೋಡ್ತೀರಾ, ಅಥವಾ ನಿನ್ನೆ ಎಷ್ಟಿತ್ತು, ನಿನ್ನೆ ಈಗ 10,000 ಇತ್ತಪ್ಪ, ಇವತ್ತು 8,000 ಇದೆ ಅಂದರೆ ನಾವು ವಾಟ್ ಈಸ್ ದ ಅಮೌಂಟ್ ಅವೈಲಬಲ್ ಇನ್ ಯೋರ್ ಅಕೌಂಟ್ ಅಂತ ನೋಡ್ತೀರಾ. 8,000 ಹೇಳಬೇಕು, 10,000 ಹೇಳೋಂಗಿಲ್ಲ, ಆಗಲೇ ನೀವು ಮತ್ತೆ 2,000 ವಿಡ್ರಾ ಮಾಡಿದ್ದೀರಾ. ಇಲ್ಲ ಬ್ಯಾಂಕ್ ಡೆಪಾಸಿಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡ್ರೆ ದಟ್ ಈಸ್ ಅವೈಲಬಿಲಿಟಿ ಆಫ್ ಮನಿ ಇನ್ ಯೋರ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಐ ಸೆಟ್, ದಟ್ ಈಸ್ ಅನದರ್. ಬ್ಯಾಂಕ್ ಡೆಪಾಸಿಟ್ ಅಂದರೆ ಈಗ ಡೆಪಾಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾನು ಬ್ಯಾಂಕಿಗೆ ಅಂದರೆ, ಸೊ ಎಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡ್ತೀನಿ ಅಂತ ಆ ಟೈಮಲ್ಲಿ ಹೇಳಬೇಕು, ವೆದರ್ ಇಟ್ ಈಸ್ 10,000, 20, 15 ಲೈಕ್ ದಟ್. ಸೊ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟಿದೆ ಅಷ್ಟು ಹೇಳ್ತೀವಿ ನಾವು. ಹಾಗಾಗಿ ಏನು ಹೇಳ್ತೀವಿ, ಇಟ್ಸ್ ನಾಟ್ ಹ್ಯಾವಿಂಗ್ ಅ ಟೈಮ್ ಡೈಮೆನ್ಷನ್ ಅಂತ ಹೇಳೋದು. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಫುಡ್ ಗ್ರೈನ್ಸ್ ಎಷ್ಟು ಇದೆ, ಈಗ ಎಷ್ಟು ಅವೈಲಬಲ್ ಇದೆ ಅಂತ ತೊಗೊಂಡ್ರೆ ಅದು ಸ್ಟಾಕ್ಸ್. ಫ್ಲೋಸ್ ಆದರೆ ಎಕ್ಸಾಂಪಲ್ಸ್ ಆರ್ ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮಗೆ ಗೊತ್ತು, ಪ್ರತಿ ತಿಂಗಳು ಕೂಡ ನಮ್ಮ ಕಂಟ್ರಿಯಲ್ಲಿ ಎಷ್ಟು ಇನ್ಕಮ್ ಜನ್ರೇಟ್ ಆಗಿದೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಿ ಓವರ್ ಆಲ್
ಈ ವರ್ಷದ ನ್ಯಾಷನಲ್ ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬೋದು ಅಲ್ವಾ. ಸೊ ಅದೇ ಥರ ಇಂಪೋರ್ಟ್ ಎಕ್ಸ್ಪೋರ್ಟ್, ಎಷ್ಟು ಗೂಡ್ಸನ್ನ ನಾವು ನಮ್ಮ ಗೂಡ್ಸನ್ನ ಅಂದರೆ ಬೇರೆ ಕಂಟ್ರಿ ಗೂಡ್ಸನ್ನ ನಾವೀಗ ಪರ್ಚೇಸ್ ಮಾಡಿದ್ದೀವಿ ಅನ್ನೋದು ತೊಗೊಂಡಾಗ ನಮಗೆ ಈ ವರ್ಷದಲ್ಲಿ ಇರ್ಬೋದು, ಈ ತಿಂಗಳಲ್ಲಿ ಇರ್ಬೋದು ಎಷ್ಟು ಸಾರಿ, ಸೊ ಅದು ನಮಗೆ ಇಂಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ವ್ಯಾಲ್ಯೂ ಇಫ್ ಯು ಟೇಕ್ ಹೌ ಮೆನಿ ಗೂಡ್ಸ್ ವಿ ಹ್ಯಾವ್ ಏಬಲ್ ಟು ಸೆಲ್ ಇಟ್ ಫಾರ್ ಅದರ್ ಕಂಟ್ರೀಸ್ ಇನ್ ದ ವರ್ಲ್ಡ್, ಸೊ ಅದಾದರೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ okay for this stocks and flows. So in today's class we have understood the concept of intermediate goods, then what do we mean by stocks, then what do you mean by flows, and even we have understood the differences between stocks and flows along with the examples, isn't it? So further I will continue in the next class. Thank you.